ಮೀನು ಹಿಡಿಯೋದಕ್ಕೆ ಹೋದಂತಹ ಇಬ್ಬರು ನೀರು ಪಾಲಾಗಿರುವ ಘಟನೆ ಸಂಭವಿಸಿದೆ. ದೋಣಿ ಮುಗುಚಿ ಇಬ್ಬರು ನೀರು ಪಾಲಾಗಿದ್ದಾರೆ. ಆದರೆ ಒಬ್ಬ ಸೇಫ್ ಆಗಿದ್ದಾನೆ. 3 ಜನ ಮೀನು ಹಿಡಿಯೋದಕ್ಕೆ ಅಂತ ಹೋಗಿದ್ರು ದೋಣಿಯಲ್ಲಿ. ಆದರೆ ಇದ್ದಕ್ಕಿದ್ದಂತೆ ದೋಣಿ ಮುಗುಚಿ ಇಬ್ಬರು ನೀರು ಪಾಲಾಗಿದ್ದಾರೆ. ಮಂಗಳೂರಿನ ಕುಂಜತ್ ಬೈಲಿನಲ್ಲಿ ನಡೆದಂತಹ ಘಟನೆ ಇದು. ಗಣೇಶ್ 28 ವರ್ಷ ವಯಸ್ಸು, ರಾಯಲ್ 27 ವರ್ಷ ವಯಸ್ಸು ನೀರು ಪಾಲಾಗಿದ್ದಾರೆ. ಮೀನು ಹಿಡಿಯೋದಕ್ಕೆ ಫಾಲ್ಗುಣಿ ನದಿಗೆ ಹೋಗಿದ್ರು. ಒಂದು ಸಣ್ಣ ದೋಣಿಯಲ್ಲಿ ತೆರಳಿದ್ದಂತಹ ಗಣೇಶ್, ರಾಯಲ್ ಇಬ್ಬರು ಕೂಡ ನದಿ ಮಧ್ಯದಲ್ಲಿ ದೋಣಿ ಮುಗುಚಿ ನೀರು ಪಾಲಾಗಿದ್ದಾರೆ. ಗಣೇಶ್ ಹಾಗೂ ರಾಯಲ್ ಇಬ್ಬರು ಕೂಡ ನೀರಿನಲ್ಲಿ ಈಜೋದಕ್ಕಾಗದೆ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಆದರೆ ನಿತೇಶ್ ಎಂಬಾತ ಕೂಡ ಇದೇ ದೋಣಿಯಲ್ಲಿ ಇದ್ದ. ಆದರೆ ಆತ ಈಜಿ ದಡ ಸೇರಿದ್ದಾನೆ. ಆತನ ಜೊತೆಗೆ ಆ ನೀರಿನಲ್ಲಿ ಮೀನು ಹಿಡಿಯೋದಕ್ಕೆ ಹೋಗಿದ್ದಂತಹ ಇಬ್ಬರು ಈಜು ಬಾರದೆ ಸಾವನ್ನಪ್ಪಿದ್ದಾರೆ. ಈಗಾಗಲೇ ಒಬ್ಬ ಶವ ಪತ್ತೆಯಾಗಿದೆ. ಈಗ ಕಾಣೆಯಾದವನಿಗಾಗಿ ಮತ್ತೆ ಹುಡುಕಾಟ ಮುಂದುವರಿತಾ ಇದೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಮೀನು ಹಿಡಿಯೋದಕ್ಕೆ ಹೋಗಿ ಇಬ್ಬರು ಸ್ನೇಹಿತರು ನೀರು ಪಾಲಾಗಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.